ಕೇಸ್ ಮಾಡ್ರಿ. ನೀವು ಏನ್ ಬೇಕಾದ್ ಮಾಡ್ರಿ. ನಾನೊಬ್ಬ ರೈತ, ನಾನು ಇದು ತಾವಿಗೆ ಅಡ್ಡಗಳು ನೌಕರಿ ಮಾಡಿದ್ರಿ ಗೌರ್ನವರೇ ಇಲ್ಲೇ ಹೋಗ್ಬಂದ್ಬಿಡ್ರಿ. ನೀರು ಹಂಗಿಲ್ಲ ನಮ್ಮ ಪರಿಸ್ಥಿತಿ ಸಾವಳಗಿ ತುಂಗಳ ಭಾಗದಲ್ಲಿ ಇವತ್ತಿಗೂ ನೀರು ಬಂದಿಲ್ಲ. ಮಾರಾಯ ಸುಮ್ಮರಪ್ಪ ಯಾವ 190 ಬರ್ದು ಬಂದಿರ್ತೀರಿ, ಇಲ್ಲಿ ಏನು ಮಾತಾಡ್ಬಿಡ್ತೀರಿ, ನೀವು ಮಾತಾಡಕ ವಿಷಯ ಅಂತ ಈಗಾಗಲೇ ನೀವು ಬಂದಿದ್ದರ 1 ತಿಂಗಳ ಪಂಪ್ ಚಾಲು ಆಗಿ 1 ತಿಂಗಳಾದ ನಂತರನೂ ಕೂಡ ಸಾವಳಗಿ ಮತ್ತು ತುಂಗಳ ಭಾಗಕ್ಕೆ ನೀರು ಬಂದಿರ್ತಕ್ಕಂಥ ಬಂದಿಲ್ಲ. ಕತ್ಯಾಳ, ಕುರುಗೋಡ್, ಕನ್ನೋಳಿ ಅನ್ಕಂತಕ್ಕ ಬಹಳ ದೂರಗಳು ನೀವು ನೀರಿನ ತಲುಪಿಸಲಾಕ ನಿಮ್ಗೆ ಆಗಿಲ್ಲ. ತಲುಪಿಸಲಾಕ ಆಗಿಲ್ಲಪ್ಪ ಅಂತಂದ್ರೆ ಇವತ್ತು ನೀವು ಏನ್ ಮಾಡ್ಕೊಂಡಿದ್ದೀರಿ ಅನ್ನುವಂಥ ಪ್ರಶ್ನೆ ಕೇಳ್ಬೇಕಾಗ್ತದೆ. ಏನ್ ಮಾಡ್ಕೊಂಡಿದ್ದೀರಿ? ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕಲ್ಲ. ಆಯ್ತು, 1-2 ದಿವಸ ಕಡಿಮೆ ಆಗಿಲ್ಲಪ್ಪ, ಪರವಾಗಿಲ್ಲ. ಇವತ್ತೂ ಕೂಡ ಸ್ಟ್ರೈಕ್ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಅಂತಕ್ಕಂಥ ಸಂದರ್ಭದಲ್ಲೂ ಕೂಡ ನೀವು ಕೇಳೋ ಒಬ್ರು ಸಿಂಗಲ್ ಒಂದು ಬುಕ್ಕಕ್ಕೆ ಹೇಳ್ಕೊಂಡು ಬಂದ್ರೆ ನಿಮ್ಮ ಸಮಸ್ಯೆ ಇದ್ದೆ ಮಾಡಕ್ ಸಾಧ್ಯ ಐತೆ? ಅಧಿಕಾರಿ ನಿಮಗೈತೆ, ನೀವ್ ಯಾಕೆ ಒಬ್ಬರು ಬರ್ಲಕ್ ಹೋದ್ರಿ? ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಮೇಲಾಧಿಕಾರಿಗಳನ್ನ ಕರ್ಕೊಂಡು ಸಮರ್ಪಕ ಉತ್ತರ ತಗೊಂಡು ನೀವು ಬರ್ಬೇಕು. ಸ್ಟ್ರೈಕ್ ಮಾಡ್ತೀವಿ ಅಂತಂದ್ರೆ ಹೆಂಗ್ ಬರ್ಬೇಕು? ಸ್ಟ್ರೈಕ್ ಹೆಂಗ್ ಬರ್ಬೇಕ್ರಿ ಬಿಟ್ಟು ಎಲ್ಲ ತೊಗೊಂಡ್ಬರ್ಬೇಕಿಲ್ಲ. ಈಗ ನಾವ್ ವಿತ್ ಕೊಂಡಿದ್ದೀವಿ, ನಾವು ಹೆಂಗ್ ಹೋಗ್ಬೇಕು? ಅಡಿಗೂಡ ತಗೊಂಬಂದ್ರೆ ವಿತ್ತ ಕದ್ಯ ಆಗೋದ. ನಿಮಗ ನೀರ್ ಕೊಡ್ಬೇಕಾಗಿತ್ತು ಅಂತಂದ್ರೆ ನಮ್ಮ ಕಾರ್ಯಕ್ಷೇತ್ರದ ವ್ಯಾಪ್ತಿಗೆ ತಂದು ಕೊಟ್ರೆ ನಾನು ಸಮರ್ಪಕವಾಗಿ ನೀರು ತಂದು ಕೊಡ್ತೀನಿ ಅಂತ ನಾವು ಮಾತಾಡ್ತೀವಿ. ನಮ್ಮ ಕಾರ್ಯಕ್ಷೇತ್ರಕ್ಕೆ ತಂದು ಕೊಡಂಗಿಲ್ಲಪ್ಪ ತಿಳ್ಕೊಂಡಿಕ್ಷಣ ಇವತ್ತು ಅವ್ರು ಕರ್ಕೊಂಡ್ ಬರ್ಬೇಕ್ರ ನೀವು. ಅವರು ಈ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳೆಲ್ಲ ಈ ಮೇಲಾಧಿಕಾರಿಗಳನ್ನು ಕೊಟ್ಟೇನೆ ಈ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳೇ ಅವರು, ಹೌದಲ್ಲ? ಮತ್ತ ಅವರು ಈ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳೇ. ಅವ್ರಿಗೆ ಇಚ್ಛಾಶಕ್ತಿ ಕೊರತೆ ಐತೆ ಅಥವಾ ಸಾವಳಗಿ ಭಾಗದ ಜನರಿಗೆ ನೀರು ಕೊಡಬಾರ್ದು ಅಂತಕ್ಕಂಥ ದ್ವೇಷ ಏನಾದ್ರೂ ಐತೆ? ಅದಕ್ಕಾಗಿ ನಮ್ಮ ವಿಠಲವ್ರು ಏನಾಗ ಯಾರ್ದಾದ್ರು ಒತ್ತಡ ಕೂಡ ಏನಾದ್ರೂ ಐತೆ? ಏನ್ ವ್ಯವಸ್ಥೆ ಇದೆ ಹಿಂಗ ಅಂತಂದ್ರ ಇಲ್ಲಿ ಇರ್ತಕ್ಕಂಥ ರೈತರು ಪ್ರತಿ ವರ್ಷ ಹೋರಾಟ ಮಾಡಿ ನೀರು ತಗೊಳ್ಳೋದು, ಪ್ರತಿ ವರ್ಷ ಹೋರಾಟ ಮಾಡಿ ನೀರು ತಗೋಬೇಕು. ನಾವು ಎಷ್ಟು ವರ್ಷ ಹೋರಾಟ ಮಾಡ್ಬೇಕು? ನಾವು ಯಾವ ಪುರುಷಾರ್ಥಕ್ಕಾಗಿ ಈ ಯೋಜನೆ? ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಜೀವಂತ ಅದಾರೋ ಇಲ್ಲೋ? ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾನೂನು ವ್ಯವಸ್ಥೆ ಐತೋ ಇಲ್ಲೋ? ಆ ಕಾನೂನನ್ನ ಕೈ ತಗೊಳ್ತಕ್ಕಂಥ ಒಬ್ಬ ವ್ಯಕ್ತಿಗಳನ್ನ ಅವ್ರನ್ನ ತಮ್ಮ ವಶಕ್ಕೆ ಪಡ್ಕೊಳ್ಳತಕ್ಕಂಥ ಅಧಿಕಾರ ಹೊಂದಿಲ್ಲೋ? ಇಷ್ಟೆಲ್ಲ ನಿಮಗೆ ಸರ್ಕಾರ ಸೌಲಭ್ಯ ಕೊಟ್ಟಾಗೂ ಕೂಡ ಅಸಹಾಯಕತೆ ಶಬ್ದವನ್ನು ಬಳಸಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೈತ ರಕ್ಷಣೆ ಹೆಂಗಾಗಬೇಕು? ಅಧಿಕಾರಿಗಳು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದೆ ಅಂತಂದ್ರೆ ಇವತ್ತು ರೈತ ಬದುಕಲಿಕ್ಕೆ ಸಾಧ್ಯದ. ಅಧಿಕಾರಿಗಳು